ಅನ್ನುವವನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಬೆಂಗಳೂರಿನ ನಾಯಂಡಹಳ್ಳಿನಲ್ಲಿ ನಡೆದಿರತಕ್ಕಂಥ ಘಟನೆ. ಧನುಷ್ ಅನ್ನುವ ವ್ಯಕ್ತಿ ಕಾರ್ತಿಕ್ಗೆ ಚಾಕುವಿನಿಂದ ಇರಿದಿದ್ದಾನೆ. ಈ ಕಾರ್ತಿಕ್ ಪ್ರೇಯಸಿಗೆ ಕಿರುಕುಳವನ್ನು ಕೊಡ್ತಾ ಇದ್ದ ಅಂತ ಧನುಷ್ ಅನ್ನುವ ವ್ಯಕ್ತಿ ಈ ರೀತಿ ಚಾಕುವಿನಿಂದ ಇರಿದಿರ್ತಕ್ಕಂಥ ಘಟನೆ ನಡೆದಿದೆ. ದೃಶ್ಯದಲ್ಲಿ ತಾವೀಗ ಇಬ್ಬರನ್ನು ಕೂಡ ಗಮನಿಸ್ತಾ ಇದ್ದೀರಾ. ಧನುಷ್ ಮತ್ತು ಕಾರ್ತಿಕ್ ಮೇಲ್ನೋಟಕ್ಕೆ ಇದು ಗೊತ್ತಾಗಿರ್ತಕ್ಕಂಥದ್ದು. ಈ ಕಾರ್ತಿಕ್ ಅನ್ನೋನು ತನ್ನ ಪ್ರೇಯಸಿಗೇನೋ ತುಂಬ ಕಿರುಕುಳ ನೀಡ್ತಾ ಇದ್ದಂತೆ. ಮೇ ಬಿ ಆ ಪ್ರೇಯಸಿ ಹೋಗಿ ಧನುಷ್ಗೆ ವಿಚಾರವನ್ನು ತಿಳಿಸಿರಬೇಕು. ಧನುಷ್ ಬಂದು ಯಾಕೆ ಹೀಗೆ ಮಾಡ್ತೀಯ ಅಂತ ಕೇಳಿ ಮಾತಿಗೆ ಮಾತು ಬೆಳೆದು ಕೊನೆಗೆ ಆತ ಕಾರ್ತಿಕ್ಗೆ ಚಾಕುವಿನಿಂದ ಇರಿದಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥ ಮಾಹಿತಿ. ಧನುಷ್ ಎಂಬಾತ ಕಾರ್ತಿಕ್ ಅನ್ನೋನಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ನಾಯಂಡಹಳ್ಳಿನಲ್ಲಿ ನಡೆದಿದೆ. ಕಾರಣ ತನ್ನ ಪ್ರೇಯಸಿಗೆ ಆತ ಕಿರುಕುಳವನ್ನು ಕೊಡ್ತಾ ಇದ್ದ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಯಾವಾಗ ನಡೆದಿರೋ ಘಟನೆ, ಏನಿದೆ ಅಪ್ಡೇಟ್ಸ್? ಅರವಿಂದ್, ಅಂದ್ರೆ ನಿನ್ನೆ ರಾತ್ರಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಕಾರ್ತಿಕ್ ಅನ್ನೋನು ಧನುಷ್ ಅನ್ನೋನ ಪ್ರೇಯಸಿ ಏನಿದೆ ಪ್ರೇಯಸಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ. ಅಂದ್ರೆ ಇದು ಕಳೆದ 4-5 ತಿಂಗಳಿಂದ ನಡೀತದಂತ ಒಂದು ವಿಚಾರ, ಗಲಾಟೆ. ಅಂದ್ರೆ ಧನುಷ್ ಪ್ರೇಯಸಿ ಏನಿದೆ, ಧನುಷ್ ಪ್ರೇಯಸಿಯನ್ನ ಕಾರ್ತಿಕ್ ನನ್ನನ್ನ ಪ್ರೀತಿ ಮಾಡ್ಬೇಕು ಅಂತ ಹೇಳಿ ಬೆನ್ನಿಗೆ ಬಿದ್ದು ಆಕೆಗೆ ಕಿರುಕುಳವನ್ನ ಕೊಡುವಂತದ್ದು, ಜೊತೆಗೆ ಆಕೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಮತ್ತು ಅಥವಾ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಅಡ್ಡ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದ. ನಿನ್ನೆ ಏನು ಇಬ್ಬರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಆಗುತ್ತೆ. ಅಂದ್ರೆ ಪ್ರೇಯಸಿ ಏನಿರ್ತಾಳೆ ಆಕೆ ಧನುಷ್ಗೆ ಹೇಳುವಂತದ್ದು, ನನಗೆ ಕಾರ್ತಿಕ್ ಈ ರೀತಿಯಲ್ಲಿ ಪದೇ ಪದೇ ರಸ್ತೆಯಲ್ಲಿ ಅಡ್ಡ ಆಗ್ತಾ ಇದ್ದಾನೆ, ಜೊತೆಗೆ ನನಗೆ ಕಾಟವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ತೇವೆ. ನಿನ್ನೆ ಮಾತುಕತೆಗೆ ಕರೆಸಿದ ಸಂದರ್ಭದಲ್ಲಿ ಇಬ್ರು ಮಾತಿನ ಚಕಮಕಿ ಆಗುವಂಥದ್ದು. ಚಕಮಕಿ ಆದ ನಂತರ ಕೊನೆಗೆ ಆತ ಚಾಕುವಿನಿಂದ ತೆಗೆದು ಇರಿತಕ್ಕೆ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಚಂದ್ರಲೇಔಟ್ ಪೊಲೀಸರು ಈ ಪ್ರಕರಣವನ್ನ ದಾಖಲು ಮಾಡಿಕೊಡ್ರು. ಅಂದ್ರೆ ಯಾವಾಗ ಆತ ಫಾಲೋವನ್ನ ಮಾಡ್ತಾ ಇರ್ತಾನೆ, ಫಾಲೋವನ್ನ ಮಾಡೋ ಸಂದರ್ಭದಲ್ಲಿ ಆತನನ್ನ ಹಿಡಿದು ಈ ಗಲಾಟೆಯನ್ನ ಮಾಡೋ ಸಂದರ್ಭದಲ್ಲಿ ಈ ಚಾಕು ಇರುತ್ತ ಪ್ರಕರಣ ಆಗಿರುವಂತದ್ದು. ಈಗ ಸದ್ಯಕ್ಕೆ ಚಂದ್ರಲೇಔಟ್ ಪೊಲೀಸರು ಏನಿದ್ರು ಚಾಕುನ ಇರುತ್ತಂತ ಮಾಡಿದಂತ ಆರೋಪಿ ಏನಿದ್ದ ಆತನನ್ನ ಬಂಧನಕ್ಕೊಳಪಡಿಸಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಅದೇ ಪ್ರೇಯಸಿಯ ಜೊತೆನಲ್ಲಿ ಈತ ಸರಿಯಾಗಿ ನಡ್ಕೋತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಸ್ನೇಹಿತ ಈ ರೀತಿ ಚಾಕುವಿನಿಂದ ಚುಚ್ಚಿದ್ದಾನೆ. ಧನುಷ್ ಅನ್ನೋನು ಕಾರ್ತಿಕ್ಗೆ ಚಾಕುವಿನಿಂದ ಚುಚ್ಚಿದ್ದಾನೆ. ಬಟ್ ಆತನ ಆರೋಗ್ಯ ಸ್ಥಿತಿ ಬಗ್ಗೆ ಕೂಡ ಮತ್ತಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗಿದೆ. ಯಾವ ಪರಿಪ್ರಮಾಣದಲ್ಲಿ ಆತನಿಗೆ ಗಾಯಗಳಾಗಿದೆ, ಏನು ಎತ್ತ ಅಂತ ಈಗಾಗಲೇ ಚಂದ್ರಲೇಔಟ್ ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಏನಾಗಿತ್ತು, ಹಿನ್ನೆಲೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲಿಗೆ ಆತನ ಆರೋಗ್ಯ ಮುಖ್ಯ ಆಗುತ್ತೆ ಇವಾಗ.